ಬಡ ಕುಟುಂಬದಿಂದ ಬಂದು ಎಲ್ಲ ಎಜುಕೇಶನ್ ಎಲ್ಲ ಮುಗಿಸಿ ಕೊನೆಗೊಂದು ಸಿಂಗಾಪುರ್ ಅಲ್ಲಿ ಒಂದು ಕಂಪ್ನಿ ಜಾಬ್ ಸಿಕ್ತು. ಹೇಗಿತ್ತು ನಿಮ್ದು 8 ವರ್ಷಗಳ ಜೀವನ ಸಿಂಗಾಪುರ್ ಅಲ್ಲಿ ಕೆಲಸ? ಸಿಂಗಾಪುರ್ ಇಲ್ಲಿಂದ ಹೋದಾಗ ನನಗೆ ಹೊಸ ಜಾಗ ಒಂದು ಇದು ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಇತ್ತು. ಮೊದಲನೇ ದಿನ ಹೋದಾಗ್ಲೇ ಅಲ್ಲೆಲ್ಲ ಸ್ಪೂನ್ ಸಮೇತ ಇಲ್ಲ ತಿನ್ನಕ್ಕಲ್ಲಿ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಇಂಡಿಯನ್ ಹೋಟ್ಲಿಗೆ ಹೋದ್ರೆ ಸಿಗುತ್ತೆ ಅಷ್ಟೇ. ಕಡ್ಡಿಲ್ ತಿನ್ಬೇಕು ನೂಡಲ್ಸ್ನ. ಭಾರಿ ಕಷ್ಟ ಇತ್ತು ಮೊದಲನೇ ದಿನ. ಇಲ್ಲಿ ರಾಗಿ ಮುದ್ದೆ ತಿನ್ನೋ ಅಲ್ಲೋಗಿ ಕಡ್ಡಿ ಒಂದೇ ಬೇಕಲ್ಲ ನಮ್ಗೆ 2 ಕಡ್ಡಿ ಹಿಂಗ್ ತಿನ್ನೋದು ಕಲ್ತ್ಕಂಡೆ ಕೊನೆಗೆ ಒಂದು ವರ್ಷದಲ್ಲಿ ನೀಟಾಗಿ ಹ್ಯಾಂಡಲ್ ಬಂತದು ಇದನ್ನು. ಆಮೇಲೆ ಹೋದಾಗ ಇನ್ನೊಂದು ಕರ್ನಾಟಕದಿಂದ ಯಾರು ಇಲ್ಲ ನಮ್ಮ ಜೊತೆ. ಯಾಕಂದ್ರೆ ನಾನು ಹಳ್ಳಿಲಿ ಇದ್ದವನು, ಸಿಟಿಯಿಂದನೂ ಹೋಗಿಲ್ಲ. ನಾನು ಹಳ್ಳಿಲಿ ಇದ್ದವನು ಏನೇನೋ ಜುಗಾಡ್ ಮಾಡ್ಕೊಂಡು ಅದು ಇದು ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಏನೇನೋ ಮಾಡಿ ತಲುಪಿಟ್ಟಿದ್ದೀನಿ ಅಲ್ಲಿವರೆಗ. ಅಲ್ಲಿ ಹೋದ್ರೆ ಎಲ್ಲ ಮುಂಬೈಯವರು, ನಾರ್ತ್ ಇಂಡಿಯನ್ಸೇ ಜಾಸ್ತಿ. ಆಮೇಲೆ ಅದು ನನಗೆ ಆ ದಬ್ಬಾಳಿಕೆನೂ ಆಗಿದೆ ನನ್ನ ಮೇಲೆ. ನಾರ್ತ್ ಇಂಡಿಯನ್ ಏರಿಕೆ ನನಗೆ ಸಿಕ್ಕಾಪಟ್ಟೆ ಎಲ್ಲ ಟೀಮ್ ಆಗಿ, ಅಂದ್ರೆ ನಾನು ಸಂಪಾದನೆ ಮಾಡ್ಬೇಕು ಅಂತಾನೆ ಹೋಗಿರೋದು. ಅಲ್ಲೆಲ್ಲ ಏನು ಅಂದ್ರೆ ಸಂಪಾದನೆ ಮಾಡ್ಬೇಕು, ನಾರ್ತ್ ಇಂಡಿಯನ್ ಕಲ್ಚರ್ ಒಂದ್ ಸ್ವಲ್ಪ ಅವ್ರು ನನ್ನ ಜೊತೆ ಇದ್ದಂತ ಹುಡುಗರ್ದು ಮಜಾ ಮಾಡ್ಬೇಕು, ಸುತ್ತಾಡ್ಬೇಕು, ಈ ತರ ಎಲ್ಲ ಕಲ್ಚರ್ ಇತ್ತು. ನಾನು ಅದಕ್ಕೆ ಹೋಗ್ತಾ ಇರ್ಲಿಲ್ಲ. ದುಡ್ಡು ಖರ್ಚು ಮಾಡ್ಕೊಂಡಾರ, ಇಷ್ಟು ದೂರ ಬಂದಿದೀವಿ, ಇಷ್ಟು ಕಷ್ಟಪಟ್ಟು ಸಾಧನೆಗೆ ಅಂತ ಇಲ್ಲಿವರೆಗೆ ಸಂಪಾದನೆಗೆ ಅಂತಾನೆ ಬಂದಿದೀವಿ. ನಾವೆಲ್ಲಾನು ನೋಡ್ ಬಂದಿದೀನಿ ಲೈಫಲ್ಲಿ. ಸಂಪಾದನೆ ಮಾಡ್ಬೇಕು ಅಂತ ಡಿಸೈಡ್ ಆಗಿ ನಿಂತಿರುವಾಗ ನಾನು ಮಜಾ ಮಾಡಕ್ ನಾನು ರೆಡಿ ಇರ್ಲಿಲ್ಲ. ಸಂಪಾದನೆ ಮಾಡಿ ಮಾಡಿ ಕೂಡಾಕದ್ ನೋಡೇ ಒಂದ್ ಸ್ವಲ್ಪ ಅವ್ರಿಗೆ ಇವನೇನು ಒಂಥರ ಇಷ್ಟೊಂದು ಕೂಡಾಕ್ತಾನಲ್ಲ, ಇದೊಂದು ಇದ್ ಮಾಡ್ತಾರೆ, ಒಂಥರ ಜುಗ್ಗ ಅನ್ನೋ ರೀತಿ ಕನ್ಸಿಡರ್ ಮಾಡೋದು. ಆಮೇಲೆ ಅವ್ರವರೇ ಟೀಮ್ ಅಪ್ ಆಗಿ ನಮ್ ಜೊತೆ ಸೇರಲಿ, ನೋಡಿ ನಮ್ಗಿಂತ ಚೆನ್ನಾಗಿ ಸೇವೆ ಮಾಡ್ತಾವನೆ ಹಾಗೆ ಹೀಗೆ ಅಂತ ಅನ್ಕೊಂಡು ನಮ್ ಜೊತೆನೆ ಇದ್ರು ನಮ್ಗಿಂತ ಚೆನ್ನಾಗಿ ಕೂಡಿ ಇಡ್ತಾ ಇದಾರೆ. ಅದ್ರಲ್ಲ ಚಿಕ್ಕ ಏಜ್ ಬೇರೆ. ಅವರೆಲ್ಲ 30-35 ವರ್ಷ, ನನಗಾಗಿ 25. ಆಗ ಹಿಂಗ್ ಮಾಡ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಟೀಮ್ ಅಪ್ ಮಾಡ್ಕೊಳ್ಳೋದು. ನಾನು ಎದ್ದು ನಿಂತ್ಕೊಂಡು ಒಂದ್ ಸ್ವಲ್ಪ ನಡ್ಕೊಂಡು ಹೋದ್ರೆ ಸುಮ್ನೆ ಎಲ್ಲರೂ ಅಂತ ನಗಡೋದು, ನನ್ನ ಮಾನಸಿಕವಾಗಿ ಕುಗ್ಸಂತ ಪ್ರಯತ್ನಗಳು ಇವೆಲ್ಲ ನಡೆದಿದೆ ಅಲ್ಲೇ. ಆ ಟೈಮಲ್ಲಿ ನನಗೆ ಅನ್ಸ್ತಿದ್ದು ನನ್ನ ಜೊತೆ ಒಬ್ಬ ಕನ್ನಡಿಗ ಇದ್ರೆ ಸಾಕಾಗಿತ್ತು ಅಂತ. ಅಲ್ಲೆಲ್ಲ ಅವ್ರು ಮಾಡೋ ಅಂತ ಕಾಂಡ್ಗಳು ನೋಡ್ಬಿಟ್ರೆ ಒಂದ್ಸರಿ ಅಷ್ಟು ಬೇಜಾರಾಗುತ್ತೆ. ನಾನಲ್ಲಿ ಹೋಗಿ ಅವ್ರ ಜೊತೆ ಹಿಂದಿ ಭಾಷೆ ಕಲ್ತೆ. ನನಗೆ ಕಲ್ತೆ, ನಾನು ಕಲ್ತ್ಬಿಟ್ಟು ಅವ್ರ ಹತ್ರ ಹಿಂದಿಲ್ ಮಾತಾಡ್ತಿದ್ದೆ ಎಲ್ಲರ ಹತ್ರ. ಯಾಕೆಂದ್ರೆ ಪರಿಸ್ಥಿತಿ ನನ್ಗೆ ಹಂಗ ಆಡಿಸ್ತು. ಭಾಷೆ ಮಾತಾಡ್ಬೇಕು ಅಂತಂದ್ರೆ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಬೇಕು, ನಾನು ಒಬ್ನೇ ಇರೋದು, ನಾನು ಕಲೀಲೇಬೇಕಾಗಿ ಬಂತು. ನಾನು ಹೋಗಿ ಅವ್ರ ಜೊತೆ ಹಿಂದಿ ಭಾಷೆ ಕಲ್ತೆ. ಆಮೇಲೆ ನಾನು ಈ ಮಾತಾಡೋ ಹಿಂದಿನ ನೋಡ್ಕೊಂಡು ನಗೋರು ಎಲ್ಲರೂ, ಹೆಂಗ್ ಮಾತಾಡ್ತಾನೆ ನೋಡಿ ಹೆಂಗೆ ಅಂತ. ಆದ್ರೆ ಒಂದು ತಿಳ್ಕೊಬೇಕು, ನಾನು ಒಂದು ಲ್ಯಾಂಗ್ವೇಜ್ ನ ಕಲ್ತಿದ್ದೀನಿ. ಅಲ್ಲಿ ಹೋಗಿ ಏನೂ ಗೊತ್ತಿದ್ದಂಗೆ ಕಲ್ತೀನಿ, ಅವ್ರು ಏನೂ ಕಲ್ತಿಲ್ಲ. ನನ್ ಸರ್ವೈವಲ್ ನೋಡಿ ಹೋಗ್ತಾ 8-8.5 ವರ್ಷದವರೆಗೂ ಇಡೀ ಕಂಪ್ನಿ 8.5 ವರ್ಷದಲ್ಲಿ ನಾನು ಒಬ್ಬನೇ ಲಾಸ್ಟ್ ಅಲ್ಲಿ ಇದ್ದಿದ್ದು ಇಡೀ ಕಂಪ್ನಿಲಿ. ಯಾರು ಇಲ್ಲ, ಬಂದು 150 ಜನ ಇದ್ರು, ಎಲ್ಲರೂ ಹೊಟ್ಟೋಗಿದ್ರು. 5 ವರ್ಷಕ್ಕೆ 1 ವರ್ಷಕ್ಕೆ ನನ್ನ ಟೀಸ್ ಮಾಡ್ತಿದ್ರು, 1 ವರ್ಷಕ್ಕೆ ಹೊಟ್ಟೋದ್ರು ಎಲ್ಲರೂ ಒಬ್ಬೊಬ್ರು. ಆಮೇಲೆ 5 ವರ್ಷ ಆಗೋದ್ರೊಳಗೆ ಆಲ್ಮೋಸ್ಟ್ 80% ಹೊಟ್ಟೋಗಿದ್ರು. ಕೊನೆಗೆ 8.5 ವರ್ಷ ನಾನು ಅಲ್ಲಿ ಇದ್ದಿದ್ರಲ್ಲಿ 7ನೇ ವರ್ಷ 8ನೇ ವರ್ಷ ಬರೋದ್ರಲ್ಲಿ ನಾನು ಒಬ್ಬನೇ ಅಲ್ಲಿ ಸರ್ವೈವ್ ಮಾಡ್ತಿದ್ವಿ. ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡುವೆ, ಒಂದು ಕಂಪ್ನಿಗೂ ಅದೇ ಬೇಕಾಗಿತ್ತು. ಆಮೇಲೆ ಇವ್ರುಗಳೆಲ್ಲ ಬರೀ ಪೋಲಿ ಹೊಡ್ಕೊಂಡು ತಿರ್ಗಾಡೋದು. ಆಮೇಲೆ ಸಂಬಳನೂ ಅವ್ರಿಗೆ ಜಾಸ್ತಿ ಸಿಗ್ತಾ ಇತ್ತು. ಹಂಗಾಗಿ ಏನ್ ಮಾಡ್ತು, ಕಂಪ್ನಿ ತೆಗೆದಾಕ್ತು. ಕೊನೆಗೆ ನಾನ್ ಸರ್ವೈವ್ ಮಾಡಿದೆ ಅಲ್ಲಿ. ಲೈಫ್ ನ ಸೆಟ್ ಮಾಡ್ಕೊಂಡೆ ನಾನು ಇಷ್ಟಪಟ್ಟು. ದಾರಿಲಿ ಒಂದು ದೃಢ ಸಂಕಲ್ಪ ಇದ್ರೆ, ಆ ದಾರಿ ಗಟ್ಟಿಯಾಗಿದ್ರೆ ನಮ್ಮನ್ನ ಅದೇ ನಾವೇನ್ ಕೆಲಸ ಮಾಡ್ತಾ ಇದೀವೋ, ನಾವ್ ಹೋಗ್ತಾ ಇರೋ ದಾರಿ ಅಲ್ಲೇ ಉಳಿಸ್ಕೊಳ್ಳುತ್ತೆ, ನಮ್ಮನ್ನ ಎಲ್ಲೂ ಕಳ್ಸಲ್ಲ. ಇವತ್ ನೋಡಿ ನಾನು ಒಂದ್ ಒಳ್ಳೆ ಕುಟುಂಬದಲ್ಲಿ ಮದುವೆ ಆಗಿದ್ದೀನಿ, ಒಂದ್ ಒಳ್ಳೆ ಫ್ಯಾಮಿಲಿಯಲ್ಲಿ ಇದ್ದೀನಿ. ನಮ್ದು ಇದ್ರಲ್ಲಿ ನಮ್ಮ ಹೆಂಡತಿ ಮಕ್ಳು ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದೀವಿ. ಯಾಕೆಂದ್ರೆ ಅವತ್ತು ನಾನು ಕಷ್ಟಪಟ್ಟಿದ್ದಂತ ಒಂದು ಪ್ರೊಸೆಸ್, ನಾನು ಇದ್ದಿದ್ದ ಇದ್ರಲ್ಲಿ ನಾನು ಅವತ್ತೇ ಬುದ್ಧಿನೂ ಕಲ್ತು ಮುಂದೆ ಜೀವನದಲ್ಲಿ ಮೇಲ್ ಬರ್ಬೇಕು ಅಂತ ಹೋಗಿ ಅಲ್ಲೂ ಕೂಡ ಅದೇ ಕೆಲಸ ಮಾಡಿದ್ರೆ ನಾನು ಇವತ್ತು ಈ ಇದ್ರಲ್ಲಿ ಬರಕ್ ಆಗ್ತಾನೆ ಇರಲಿಲ್ಲ. ನನಗೆ ಒಂದು ಸಂಬಂಧನೂ ಅಂತನೂ ಆಗ್ತಿರ್ಲಿಲ್ಲ. ಬುದ್ಧಿವಂತರಾಗಬೇಕು ಒಂದ್ ಹಂತದಲ್ಲಿ, ಅವಾಗ ಮಾತ್ರ ನೋಡಿ ಲೈಫ್ ಚೆನ್ನಾಗಿರುತ್ತೆ ಮುಂದೆ. ನನಗೆ ನೋಡಿ ನನ್ನತನ ಅನ್ನೋದು ಇಷ್ಟ ಆಗತ್ತೆ. ನನ್ನೇನೇನು ನಾನು ಮಾತಾಡ್ತಿರೋದು ಕನ್ನಡ ಭಾಷೆನೆ. ಹಳ್ಳಿ ಸೊಗಡು ಮಾತಾಡ್ತಾ ಇರಬಹುದು, ಇವನು ಹಳ್ಳಿ ಅವನು ಹಾಗೆ ಅಂತ ಐಡೆಂಟಿಫೈ ಮಾಡೋರು ಹೆಂಗ್ ಬೇಕಾದ್ರೂ ಮಾಡ್ಬೋದು. ನಾನು ನಾಟಕ ಆಡಿದ್ರೆ ಅದಕ್ಕಿಂತನೂ ಅವಮಾನ ಜಾಸ್ತಿ. ಅದು ನನ್ನ ರಿಯಾಲಿಟಿ ನಂದು ಏನಿದೆ ಅದನ್ನ ತೋರ್ಸ್ಕೊಳಕ್ ಅವಮಾನ ಏನಿದೆ ಅದ್ರಲ್ಲಿ. ಇನ್ ಕೇಸ್ ನಾನು ಬರ್ದೇ ಇರೋ ಭಾಷೆನ ಪ್ರಿಟೆಂಡ್ ಮಾಡಿ ನಾನು ಇದೇನೋ ಆಕ್ಟ್ ಮಾಡಕ್ ಹೋಗ್ತೀನಿ ಅಂದಾಗ ಪ್ರಪಂಚಕ್ಕೆ ಗೊತ್ತಾಯ್ತಿರತ್ತೆ ನಾನು ನಾಟಕ ಆಕ್ಟ್ ಮಾಡ್ತಾ ಇದೀನಿ ಅಂತ. ಆತರ ಆಕ್ಟ್ ಮಾಡಿ ನಮ್ ಕ್ಯಾರೆಕ್ಟರ್ ಅಲ್ದಿರೋ ಕ್ಯಾರೆಕ್ಟರ್ ನಾವ್ ಯಾಕೆ ತೋರಿಸ್ಬೇಕು? ನಮ್ ಕ್ಯಾರೆಕ್ಟರ್ ನಮ್ ತನ ನಾನು ಬಿಟ್ಕೊಟ್ಟಿಲ್ಲ ಯಾವತ್ತು. ನನಗೆ ನಮ್ಮ ಮನೆಯವ್ರ ಮೇಲೆ ಇದ್ದಿದ್ ಬಿಟ್ರೆ ಕನ್ಸು, ಆ ಕನ್ಸು ನನಗೆ ಯಾವ ವ್ಯಾಮೋಹ ಆಗ್ಲಿ ಯಾರ ಮೇಲೂ ನನಗೆ ಬರ್ಲೂ ಇಲ್ಲ. ನನ್ಗೆ ಯೋಚನೆ ಇರಲಿಲ್ಲ. ಅವ್ರ ಜೊತೆನೆ ನಾನು ಕಾಲ ಕಳೀತಿದ್ದೆ, ಅವ್ರ ಯೋಚನೆಗಳಲ್ಲೇ ಇರ್ತಿದ್ದೆ. ಕೊನೆಗೂ ನನ್ನ ದೇಹ ಇದ್ದಿದ್ದು ಒಂದೇ ಅವ್ರ ಮದುವೆ ಆಗ್ಬೇಕು ಅಂತ ಅದಾದೆ. ಇವಾಗ ಒಳ್ಳೆ ಕಂಪ್ನಿಲಿ ಕೆಲಸನೂ ಮಾಡ್ತಾ ಇದ್ರಿ, ಒಳ್ಳೆ ಸಂಬಳನೂ ಬರ್ತಾ ಇತ್ತು. ಅಲ್ಲಿ ಸಿಂಗಾಪುರಿಂದ ಬಿಟ್ಟು ಇಂಡಿಯಾಗೆ ಬರ್ಬೇಕು ಅಂತ ಅನ್ಸಿದೆ ನೋಡಿ. ನನಗೆ ಆಲ್ಮೋಸ್ಟ್ ನನಗೆ ಸಿಂಗಾಪುರಲ್ಲಿ 3-3.5 ಲಕ್ಷ ಸಂಬಳ ಇತ್ತು. ಆಕ್ಚುಲಿ ಹೇಳ್ಬಾರ್ದು ಸಂಬಳನ ಇತ್ತು ನನಗೆ. ಅಲ್ಲಿಂದ ಇಲ್ಲಿಗೆ ಬಂದು ಅಲ್ಲಿ ಟ್ಯಾಕ್ಸ್ ಕಡಿಮೆ ನಮಗೆ. ಒಂದು ಕಂಟ್ರಿ ನನಗೇನು 7% ಟ್ಯಾಕ್ಸ್ ಬರೋದಷ್ಟೇ. ಅಲ್ಲಿ ಲೋಕಲ್ ಸಿಟಿಜನ್ಸ್ಗಳಿಗೆ ಅದು ಇಲ್ಲ, ನಮಗೆ ಮಾತ್ರ ಟ್ಯಾಕ್ಸ್ ಅಷ್ಟೇ. ಅದು 7% ಅಷ್ಟೇ ನಮಗೆ ಬರ್ತಿದ್ದು. ಅಲ್ಲಿಂದ ಇಲ್ಲಿಗೆ ಬಂದಾಗ ಸಡನ್ ಆಗಿ ನನಗೆ ಆಲ್ಮೋಸ್ಟ್ ಎಷ್ಟು 12-13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸಡನ್ ಆಗಿ ಸಂಬಳ 70,000 ಬಂತು.
ಅಲ್ಲಿ ಇದ್ದಿದ್ದಕ್ಕೂ ಇಲ್ಲಿದ್ದಕ್ಕೂ ತುಂಬಾ ಕಡಿಮೆ. 70,000 ಬಂತು. ಟ್ಯಾಕ್ಸ್ 30% ಆಯ್ತು. ಆ 70,000ದಲ್ಲಿ 30% ಟ್ಯಾಕ್ಸ್ ಸರ್ಕಾರ ಕಟ್ಬೇಕು ನಾವು. ಮನೆ ಬಾಡಿಗೆ ನಾವು ಸಿಂಗಾಪುರ್ ಸಿಟಿ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿತ್ತು, ಜಾಗಗಳಲ್ಲೆಲ್ಲ ನೀಟ್ ಅಂಡ್ ಕ್ಲೀನ್ ಒಳ್ಳೆ ಲೈಫ್ ಸ್ಟೈಲ್ ಬೆಳೆದವ್ರಿಗೆ ಒಂದು ಒಳ್ಳೆ ಜಾಗದಲ್ಲೇ ಜೀವನ ಮಾಡ್ಬೇಕು ಅಂತ ಆಸೆ ಆಗುತ್ತೆ. ಅಲ್ಲಿಂದ ಬಂದಾಗ ಅಲ್ಲಿಂದ ಒಂದು 20,000 ಮಿನಿಮಮ್ 20,000 ರೂಪಾಯಿ ಸಂಬಳ ಇದು ಬಾಡಿಗೆ ಬೇಕು ಅಂತ ಒಳ್ಳೆ ಜಾಗದಾಗ ಇರ್ತೀವಿ ಅಂದ್ರೆ ಅಷ್ಟನ್ನ ಕೊಟ್ಕೊಂಡು ಟ್ಯಾಕ್ಸ್ ಕಟ್ಟಿ ಮಕ್ಕಳು ಎಜುಕೇಶನ್ ಜೀವನ ಇವೆಲ್ಲ ಮಾಡ್ತಾ ಮಾಡ್ತಾ ತಿಂಗಳು ಕೊನೆಯಲ್ಲಿ ನಾವು ಸಂಪಾದನೆ ಮಾಡಿದ್ ಏನು ಅಲ್ಲ. ಅಲ್ಲಿ ಸಂಬಳನೂ ಜಾಸ್ತಿ ಇತ್ತು, ಟ್ಯಾಕ್ಸ್ ಕಮ್ಮಿ ಇತ್ತು. ಇಲ್ಲಿ ನೋಡಿದ್ರೆ ಕೊಡೋದೇ ಸಂಬಳ ಕಡಿಮೆ, ಅದ್ರಲ್ಲೂ ಟ್ಯಾಕ್ಸ್ ಜಾಸ್ತಿ. ಎಲ್ಲದ್ರಲ್ಲೂ ಟ್ಯಾಕ್ಸ್ ಇದೆ. ಯಾವ್ದ್ರಲ್ಲಿ ಎಲ್ಲಿ ಇದ್ರಲ್ಲಿ ಆಮೇಲೆ ಏನೋ ಕಷ್ಟ ಬಂತು ಅಂತ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೂ ಕಟ್ಟಬೇಕು ನಾವು ದೇವಸ್ಥಾನಕ್ಕೆ. ಅಲ್ಲಿ ನಿಮ್ಗೆ ಪೂಜೆ ಮಾಡಿಸಿ ಇದು ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಅವ್ರಿಗೆ ಬೇರೆ ಹಾಕ್ತಾರೆ ಟ್ಯಾಕ್ಸ್ ಎಕ್ಸ್ಟ್ರಾ. ಅದಕ್ಕಂತೂ ಬಿಲ್ಲೇ ಇಲ್ಲ. ಟ್ಯಾಕ್ಸ್ ಕಟ್ರೆ ಗೌರ್ಮೆಂಟಿಗೆ ಬಿಲ್ಲಾರು ಸಿಗುತ್ತೆ ಒಂಚೂರು ಏನಾದ್ರು, ಅದಕ್ಕಂತೂ ಬಿಲ್ ಇಲ್ಲ. ಕಷ್ಟಗಳು ಬಂದ್ರೆ ಸಾಕು, ಎಲ್ಲೂ ಮನುಷ್ಯನ್ ಕಷ್ಟ ಬಂದ್ರು ಕಷ್ಟ ಅಂತ ಹೇಳ್ಕೊಳಕ್ಕಾಗಲ್ಲ ಅಂತ ಪರಿಸ್ಥಿತಿ ಜೀವನದ್ದು. ಏನ್ ಮಾಡ್ತೀರಾ? ಹಂಗಿದ್ದಾಗ ಇನ್ ಏನ್ ಮಾಡಕ್ ಕೆಲಸ ಮಾಡಕ್ಕಂತೂ ಆಗ್ತಾ ಇರ್ಲಿಲ್ಲ. ಅದ್ರಲ್ಲೂ ರಾತ್ರಿ 11-12 ಗಂಟೆ 2 ಗಂಟೆವರೆಗೂ ಕೆಲಸ ಮಾಡಿದ್ವಿ. ಒಂದೊಂದ್ ರಾತ್ರಿ ನಿದ್ದೆನೇ ಇಲ್ದಂಗೂ ಕೆಲಸ ಮಾಡಿದ್ವಿ ಇಲ್ಲಿ ಇಂಡಿಯಾಗ್ ಬಂದ್ಮೇಲೆ. ಇಂಡಿಯಾಗ್ ಹೋಲಿಸ್ಕೊಂಡ್ರೆ ಕೆಲಸ ಮತ್ತೆ ನೆಮ್ಮದಿ ಎರಡು ಸಿಂಗಾಪುರ್ ಅಲ್ಲಿ ಚೆನ್ನಾಗೇ ಇತ್ತು. ಆಕ್ಚುಲಿ ಅಲ್ಲಿ ವರ್ಕ್ ಕಲ್ಚರ್ ಅಲ್ಲೂ ಜಾಸ್ತಿನೇ ಇದೆ. ಆಕ್ಚುಲಿ ನಾವು ಇಂಡಿಯನ್ಸ್ ಗಳು ಅಂತಂದ್ರೆ ಹೆಂಗೆ ಗೊತ್ತಾ, ಹೊರಗಡೆ ಕಂಟ್ರಿಗಳಲ್ಲಿ ಕತ್ತೆಗೆ ಇದಂಗೆ ಗೇಯ್ತಾರೆ ದುಡ್ಡಿಗೋಸ್ಕರ ಅನ್ನೋದು ಚೆನ್ನಾಗಿ ಗೊತ್ತು ಅವ್ರಿಗೆ. ಯಾವುದೇ ಕಂಪ್ನಿಗಳಿಗಾಗ್ಲಿ ಇಂಡಿಯನ್ಸ್ ಯಾಕೆ ಹೈರ್ ಮಾಡ್ತಾರೆ ಅಂದ್ರೆ ನಾವು ಎಷ್ಟು ಬೇಕು ಅಷ್ಟು ಕೆಲಸ ಮಾಡಿಸ್ಕೋಬಹುದು. ಅಲ್ಲಿ ಲೋಕಲ್ ಜನಗಳಿಗೆ ಸಿಕ್ಕಾಪಟ್ಟೆ ಸ್ಯಾಲರಿ ಕೊಡ್ತಾರೆ. ಆಮೇಲೆ ಕೆಲಸ ಅವರು ಅಷ್ಟೇ, ಬೆಳಗ್ಗೆ 10 ಗಂಟೆಗೆ ಬಂದ್ರೆ ಸಂಜೆ 6 ಗಂಟೆಗೆ ಹೊರಟೋಗ್ಬಿಡ್ತಾರೆ. ಇಂಡಿಯನ್ಸ್ ಹಂಗಲ್ಲ, ನಮಗೆ ಕೆಲಸ ಸ್ಟೇಬಿಲಿಟಿ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ದೇಶದಲ್ಲಿ ಗೈದ ಹೋದ್ರು ಅಲ್ಲೋಗಿ ಗೈತಾರೆ ಎಲ್ಲರೂ. ಇವನ್ನೆಲ್ಲ ನೋಡ್ತಾರಲ್ಲ, ಆಗ ಇಂಡಿಯನ್ಸ್ ನ ಪ್ರಿಫರ್ ಮಾಡ್ತಾರ. ಹಾರ್ಡ್ ವರ್ಕ್ ಮಾಡ್ತಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅಲ್ಲಿ ಅಷ್ಟೊಂದು ಸ್ಯಾಲರಿ ಮತ್ತೆ ಎಲ್ಲ ಚೆನ್ನಾಗಿದ್ರು ಸಿಂಗಾಪುರ್ ಬಿಟ್ಟು ಬರ್ಬೇಕು ಅಂತ. ಯಾಕೆಂದ್ರೆ ಅಲ್ಲಿ ನೋಡಿ ಬೆಂಗಳೂರ್ದು ಅರ್ಧ ಅಷ್ಟೇ ಇರೋದು ಸಿಂಗಾಪುರ್. ನೀವು ಮ್ಯಾಪ್ ಅಲ್ಲಿ ನೋಡಿದ್ರೆ ಒಂದು ಚಿಕ್ಕಿ ಅದು ಒಂದು ಅಂತ ಜಾಗದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಕೊಳ್ಳೋದು ಅವರು. 50 ಲಕ್ಷದಿಂದ 60 ಲಕ್ಷ ಪಾಪ್ಯುಲೇಷನ್ ಅಷ್ಟರೊಳಗೆ ಮೇಂಟೈನ್ ಮಾಡ್ಬೇಕು, ಅದು ಏನೇ ಮಾಡಿದ್ರು. ಹಂಗಿದ್ದಾಗ ಈಗ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಒಬ್ರು ಒಳಗಡೆ ಬರ್ಬೇಕು ಅಂದ್ರು ಸಖತ್ ದೊಡ್ಡ ಸರ್ಕಸ್ ಅದು. ಫ್ಯಾಮಿಲಿನ ಅಲೋ ಮಾಡ್ತಾ ಇರ್ಲಿಲ್ಲ ನನಗೆ. ಮದುವೆ 2015ರಲ್ಲಿ ಮದುವೆ ಅದೇ. ಆದ್ರೆ 2019ವರೆಗೂ ನಾನು ಒಬ್ಬನೇ ಕೆಲಸ ಮಾಡಿದ್ದೀನಿ ಅಲ್ಲಿ. ಮನೆಯವ್ರು ಏನೋ ಟ್ರಾವೆಲ್ ವೀಸಾದಲ್ಲಿ ಟೂರಿಸ್ಟ್ ತರ ಬಂದು ಹೋಗ್ಬೇಕಾಗಿತ್ತು ಅಷ್ಟೇ. ಅದು ಬಿಟ್ರೆ ಅಲ್ಲಿ ಇರಕ್ ಬಿಡ್ತಾ ಇರ್ಲಿಲ್ಲ. ಕೊನೆಗೆ ಆ ವೀಸಾ ಇಶ್ಯೂಸ್ ಅದಾದಾಗ ಎಷ್ಟು ದಿನ ಅಂತ ಮದುವೆ ಆಗಿ ದೂರ ಇರಕ್ಕಾಗತ್ತೆ. ಮಗುನೂ ಆಗಿದೆ, ಮಗು ಸಮೇತ ಹುಟ್ಟದಾಗ ಬರ್ಲಿಲ್ಲ ನಾನು. ಆಗ್ಲಿಲ್ಲ. ಈಗ 2ನೇ ಮಗುನ ಕಂಪ್ಲೀಟ್ ಆಗಿ ನೋಡಿದ್ದು ನಾನು ಇದ್ರಲ್ಲಿ. ನನ್ನ ಮಗಳು ಹುಡ್ತಾಗ ನಾನು ಆ ಟೈಮಿಗೆ ಬರಕ್ಕೆ ಆಗ್ಲಿಲ್ಲ, ಇಂಥ ಪರಿಸ್ಥಿತಿ ಇತ್ತು. ಹಂಗಾಗಿ ನೋಡಿ, ಒಂದ್ ಹಂತಕ್ಕೆ ಬಂದಾಗ ಫ್ಯಾಮಿಲಿ ಜೊತೆ ಇರಬೇಕು ಅಂತ ಅನ್ಸುತ್ತಲ್ಲ. ಈಗ ಇದನ್ನೇ ನೋಡ್ತಾ ಕೂತ್ಕೊಂಡ್ರೆ ಹೆಂಗೆ ಅಂತ ಬಂದೆ ಆ ಕಡೆಯಿಂದ. ದುಡಿಬೇಕು ಅಂತಾನೆ ಹೋದವರು ಸಾಕು ನಾನು ದುಡಿದಿದ್ದು, ಈಗ ನಾನು ಫ್ಯಾಮಿಲಿಗೂ ಸ್ವಲ್ಪ ಟೈಮ್ ಕೊಡ್ಬೇಕು ಅಂತ ಹೇಳಿ ಸಿಂಗಾಪುರಿಂದ ಅಲ್ಲಿ ಇದ್ದಾಗ ನಮ್ಮ ಮನೆಯವ್ರಿಗೆ ಇದಕ್ಕೆಲ್ಲ ದುಡ್ಡಿಗೆ ಸಮಸ್ಯೆ ಆಗ್ತಿರ್ಲಿಲ್ಲ. ಇಲ್ಲಿಗೆ ಬಂದಾಗ ಜೊತೆಲಿ ಪ್ರೀತಿ ಇದೆ, ಆದ್ರೂ ದುಡ್ಡಿಗೆ ಸಮಸ್ಯೆ. ದುಡ್ಡನ್ನ ಸಂಪಾದನೆ ಮಾಡೋದೇ ದೊಡ್ಡ ಸಂಕಟ ಆಗೋಯ್ತು. ಅದ್ರ ಜೊತೆಗೆ ಹೆಂಗೋ ಮಾಡ್ತಾ ಯೂಟ್ಯೂಬ್ ಮಾಡ್ತಾ ಇದ್ವಿ. ಯೂಟ್ಯೂಬ್ ಅಲ್ಲಿ ಏನು ರೆವೆನ್ಯೂ ಇರ್ಲಿಲ್ಲ. ಯೂಟ್ಯೂಬ್ ಮಾಡ್ತಾ ಇದ್ವಿ. ಮಾಡ್ತಾ ಕೊನೆಗೆ ಇದ್ರಲ್ಲಿ ಒಂಚೂರು ರೆವೆನ್ಯೂ ಬರಕ್ ಸ್ಟಾರ್ಟ್ ಆದಾಗ ಈ ಕಡೆ ಜಂಪ್ ಆದ್ವಿ. ಈಗೇನ್ ಕಂಪ್ನಿ ತಗೊಂತಿದ್ದೆ ಅದಕ್ಕಿಂತ ಕಮ್ಮಿ ಬರುತ್ತೆ ಈಗ. ಹಂಗ್ ನೋಡಕ್ ಹೋದ್ರೆ ಸಿಂಗಾಪುರ್ ಅಲ್ಲಿ ಎಷ್ಟು ಕೊಡ್ತಿದ್ ಸಂಬಳ ನೋಡಿದ್ರೆ ಕಂಪ್ನಿಲಿ 4ನೇ 1 ಭಾಗ. ಈಗ ಈ ಕಂಪ್ನಿ ಕೊಡ್ತಿದ್ದು ಸಂಬಳಕ್ಕಿಂತನೂ ಕಡಿಮೆ, ಅರ್ಧ ಇಲ್ಲಿ ನಮಗೆ ಯೂಟ್ಯೂಬ್ ಅಲ್ಲಿ ಸಿಗೋದು. ಅಂದ್ರೆ ನಾನು ಇಷ್ಟಪಟ್ಟಿದ್ ಕೆಲಸ ಮಾಡ್ತಿದೀವಲ್ಲ, ನಾನು ಯಾವಾಗ ಬೇಕಾಗ ರಜೆ ತಗೋಬಹುದು, ಯಾವಾಗ ಬೇಕಾಗ ಕೆಲಸ ಮಾಡ್ಬೋದು, ನನ್ಗೆ ಅನ್ಸಿದ್ದು ಕ್ರಿಯೇಟಿವಿಟಿ ತೋರಿಸಬಹುದು. ಆಮೇಲೆ ನಾನು ಯೂಟ್ಯೂಬ್ನೇ ಫುಲ್ ಕೆರಿಯರ್ ಮಾಡ್ಕೊಂಡಿರೋ ಕಾರಣ ಏನು ಅಂತ ನಮ್ಮ ಹತ್ರ 1 ಚಾನಲ್ ಅಲ್ಲ, 3 ಚಾನಲ್. ಸತೀಶ್ ಹಿರೇಗೌಡ ಫಿಲ್ಮ್ಸ್ ಒಂದು, ಸತೀಶ್ ಹಿರೇಗೌಡ ಒಂದು, ಪೂಜಾ ಕೆ ರಾಜ್ ಅಂತ 1 ಚಾನಲ್. 3ರಿಂದ ಸೇರಿ ನಾವು ಸರ್ವೇ ಮಾಡ್ತಾ ಇದೀವಿ ಚೆನ್ನಾಗಷ್ಟೇ. ಸರ್, ಈಗ ಯೂಟ್ಯೂಬ್ ವಿಷಯಕ್ಕೆ ಬಂದ್ರೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಸರ್? ನನಗೆ ಯೂಟ್ಯೂಬ್ನ ನನಗೆ ಆಕ್ಚುಲಿ ಸಿಂಗಾಪುರಲ್ಲಿ 2018ರಲ್ಲಿ ಫೇಸ್ಬುಕ್ ಮಾಡ್ತಾ ಇದ್ದೆ, ಯೂಟ್ಯೂಬ್ ಅಲ್ಲ ಆಕ್ಚುಲಿ. ಅದಕ್ಕಿಂತ ಮುಂಚೆ ನಾನು ಈ ಸ್ಟಾರ್ ಮೇಕರ್ ಅಂತ ಒಂದು ಹಾಡು ಹೇಳೋ ಅಂತ ಒಂದು ಆ್ಯಪ್ ಇತ್ತು. ಅದ್ರಲ್ಲಿ ಹಾಡು ಹೇಳಿದೆ ನಾನು ಫಸ್ಟ್. ಅದು ನನಗೆ ಆಕ್ಚುಲಿ ಅದನ್ನು ಹೇಳಕ್ಕೂ ಇಲ್ಲಿ ಅದಕ್ಕಿಂತ ನಾನು ಸಿಂಗಾಪುರ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಆರ್ಕೆಸ್ಟ್ರಾದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆರ್ಕೆಸ್ಟ್ರಾದಲ್ಲಿ 5 ವರ್ಷ ಇದ್ದೆ ಇಲ್ಲಿ ನಾನು. ಅದ್ರಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ನಮ್ಗೆ ಒಂದು ಹಾಡು ಹೇಳೋದಕ್ಕೂ ಕೊಡೋದೇ ದೊಡ್ಡ ಟಾಸ್ಕ್ ಆಗೋಗಿತ್ತು. 5 ವರ್ಷ ಕೆಲಸ ಮಾಡಿದ್ರು ನಮ್ಗೊಂದು ಹಾಡು ಹೇಳಕ್ ಕೊಡ್ಲಿ ಅನ್ನೋದು ಒಂದು ಆಸೆ. ಅದು ಒಂದು ಹಾಡು ಕೊಡ್ತಿದ್ದೆ ಹೆಚ್ಚು ಇಡೀ ಪ್ರೋಗ್ರಾಮ್ ಅಲ್ಲಿ. ಅದನ್ನು ಆ ಆಸೆ ಹಂಗೆ ಉಳಿದಿತ್ತ. ಅಲ್ಲಿಗೆ ಹೋದ್ಮೇಲೆ ಈ ಟೆಕ್ನಾಲಜಿ ಡೆವಲಪ್ ಆಗ್ತಾ ಈಗ ಕುತ್ಕೊಂಡು ಆಪಲ್ಲೇ ಹಾಡು ಹೇಳೋದು ಇವೆಲ್ಲ ಮಾಡ್ಬಿಟ್ರ ಅದ್ರಲ್ಲಿ ಕುತ್ಕೊಂಡು ಹಾಡು ಹೇಳ್ತಾ ಇದ್ದೆ. ಸಿಂಗಾಪುರಲ್ಲಿ ಏನು ಅಂತಂದ್ರೆ ನಾನು ಹಾಡು ಹೇಳಕ್ ನಿಂತ್ಕೊಂಡೆ ಅಂದ್ರೆ ಎಲ್ಲ ಫಾರಿನರ್ಸ್ಗಳು ಬಂದು ಲೈವಿಗೆ ಬರೋರು. ಅಲ್ಲಿ ಕರ್ನಾಟಕದವ್ರು ಯಾರೋ ಬರ್ತಾರಿಲ್ಲ. ಅವ್ರಿಗೆ ಯಾವ ಹಾಡು ವಾಯ್ಸ್ ವೆರಿ ನೈಸ್ ಅನ್ನೋರು, ಆದ್ರೆ ಆಡ್ತಾ ಇದೀನಿ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅದೇ ಕನ್ನಡದವನ್ಗಾದ್ರೆ ಅದ್ರ ಒಂದು ಫೀಲಿಂಗ್ ಗೊತ್ತಾಗುತ್ತಲ್ಲ ಚೆನ್ನಾಗಿ.
ಅಂತ ಅಂದ್ಬಿಟ್ಟು ನಾನು ಎಲ್ಲಿ ಬರ್ತಾರೆ ಕನ್ನಡಿಗರು ಅಂತ ನೋಡಿದಾಗ ಫೇಸ್ಬುಕ್ಕಲ್ಲಿ ಲೈವ್ ಹೋಗೋಣ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಬೆಳಗ್ಗೆ ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗುವಾಗ ಫೇಸ್ಬುಕ್ಕಲ್ಲಿ ಒಂದು ಲೈವ್ ವಿಡಿಯೋ ಮಾಡಿ ರಸ್ತೆಯಲ್ಲಿ ನೋಡಿ ಹೀಗಿದೆ ರಸ್ತೆ, ಇಲ್ಲಿ ಚರಂಡಿ ವ್ಯವಸ್ಥೆ ಹಿಂಗಿದೆ, ರಸ್ತೆ ಹಿಂಗಿದೆ, ವೆಹಿಕಲ್ಗಳು ಇಲ್ಲಿ ಓಡಾಡ್ತವೆ, ವೈರ್ ಹಿಂಗೆ ಇಲ್ಲಿ ಹಾಕಿರ್ತಾರೆ, ಅದ್ರ ಫುಟ್ಪಾತ್ ಕೆಳಗೆ ಡ್ರೈನೇಜ್ ಸಿಸ್ಟಮ್ ಇದೆ, ಅದ್ರ ಮೇಲೆ ನಾವು ನಡ್ಕೊಂಡು ಹೋಗ್ತೀವಿ, ಎಷ್ಟು ನೀಟಾಗಿ ಮಾಡಿದಾರಲ್ವಾ ಹಂಗೆ ಹೇಗೆ ಅಂತ ಒಂದು ವಿಡಿಯೋ ಮಾಡಿದೆ. ನಾನೇನ್ ಜನ ನೋಡ್ತಾರೆ ಅಂತ ಏನ್ ಮಾಡ್ಲಿಲ್ಲ, ಅದನ್ನ ಸುಮ್ಮನೆ ಮಾಡಿದೆ. ಅದು ಜಸ್ಟ್ ಆಫೀಸ್ಗೆ ಹೋಗಕ್ಕೆ 10 ಮಿನಿಟ್ಸ್ ನಡ್ಕೊಂಡು ಹೋಗೋ ಜಾಗದಲ್ಲಿ 10 ಮಿನಿಟ್ಸ್ ಹೋಗೋದ್ರೊಳಗೆ 8 ಲಕ್ಷನೋ 6 ಲಕ್ಷನೋ 8 ಲಕ್ಷನೋ ವ್ಯೂಸ್ ಹೋಗ್ಬಿಟ್ಟಿತ್ತು ನನ್ನ ಫೋನ್ 10 ಮಿನಿಟ್ಸ್ ಅಲ್ಲಿ. ಯಾರೋ ಈ ತರ ವಿಡಿಯೋ ಮಾಡಿದಾರೆ, ವೆರಿ ಗುಡ್ ಹಿಂಗಿದೆ ಸಿಸ್ಟಮ್ ಹಾಗೆ ಹೀಗೆ ಅಂತ. ನಾನು ಎದುರೋಗ್ಬಿಟ್ಟೆ, ನಾನು ಏನಾದ್ರೂ ಈ ವೈರಲ್ ಈ ತರ ಹೋಗ್ತಾ ಇದೆಯಲ್ಲ ವಿಡಿಯೋ, ಅದ್ ಬೇರೆ ಟಣ್ 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 ಅಂತ ಕಮೆಂಟ್ಸ್ ನೋಟಿಫಿಕೇಶನ್ ಹೊಡ್ಕೊಂತಾನೆ ಇದೆ. ನನ್ನ ಫೋನ್ ಏನೋ ಆಗೋಯ್ತು, ನಾನು ಯಾರು ಹ್ಯಾಕ್ ಮಾಡಿದ್ರ ಇಲ್ಲ ಇನ್ ಕೇಸ್ ನಾನು ಏನೋ ವಿಡಿಯೋ ಮಾಡಿದೀನಿ ಅಂತ ಸಿಂಗಾಪುರ್ ಗೌರ್ಮೆಂಟ್ ನಾನು ಹಿಡ್ದಾಕ್ಬಿಟ್ರೆ ಹೌದು. ಆಮೇಲೆ ಹೆಂಗ್ ಮಾಡ್ದೆ ನೀನು ಹಂಗೆ ಹಿಂಗೆ ಅನ್ಬಿಟ್ಟು ಸ್ಟ್ರಿಕ್ಟ್ ಅಲ್ವಾ ಕಡೆ ಕಂಟ್ರಿಗಳಲ್ಲೆಲ್ಲ. ಆಮೇಲೆ ಹಿಡ್ದಾಕ್ಬಿಟ್ರೆ ನಾನು ಆಮೇಲೆ ಇಲ್ಲಿ ಯಾರು ಇಲ್ಲ ನಾನು ಬಿಡಿಸ್ಕೊಳ್ಳೋ, ಜೈಲಿಗೆ ಹೋದ್ರೆ ನನ್ನ ಕಥೆ ಏನು ಹಾಗೆ ಹೀಗೆ ಅಂತ ಭಯ ಆಗಿ ವಿಡಿಯೋನ ತೆಗೆದು ನೋಡ್ತೀನಿ. ಆಗ್ಲೇ 6 ರಿಂದ 8 ಲಕ್ಷ ಹೋಗಿತ್ತು, ಅದನ್ನ ಪ್ರೈವೇಟಿಗೆ ಹಾಕಿದೆ ಎದ್ರಿ. ಅದು ಆಮೇಲೆ ಒಂದ್ ಸಂಜೆ ಆಗೋದ್ರೊಳಗೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಏನೂ ಆಗಿಲ್ಲ ಅಲ್ವಾ, ಯಾರು ಬರ್ಲೂ ಇಲ್ಲ ಏನಿಲ್ಲ, ಆನ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಆನ್ ಮಾಡ್ತಾರೆ, ಓಡ್ತು ಹಂಗೆ ವೆಯ್ಟ್ ಮಾಡಿದೆ. 2 ಕಮೆಂಟ್ಸ್ಗಳು, ಜನಗಳು ಕಮೆಂಟ್ಸ್ ಕನ್ನಡದಲ್ಲಿ ಮಾಡ್ತಿರೋದು ಅದು ಇದೆಲ್ಲ ನೋಡಿ ನನಗೆ ಫುಲ್ ಖುಷಿ ಆಗೋಯ್ತು. ಅಂದ್ರೆ ಯಾವ್ದೋ ಕನ್ನಡಿಗರು ಬರ್ತಾವ್ರಲ್ಲ, ಎಲ್ಲ ಕಮೆಂಟ್ ಮಾಡ್ತಾರಲ್ಲ, ಒಂಟಿತನ ಬೇರೆ ಅಲ್ಲಿ. ನನಗೆ ಕನ್ನಡದಲ್ಲಿ ಕಮೆಂಟ್ ಮಾಡೋರು ಕನ್ನಡಿಗರು ನನ್ನ ಐಡೆಂಟಿಫೈ ಮಾಡ್ತಿರೋದು ನೋಡಿ ಸಖತ್ ಖುಷಿ ಆಗೋಯ್ತು. ಈ ನನಗೆ ಒಂದು ಹಂತದಲ್ಲಿ ನಾಟಕ ಮಾಡುವಾಗ ಇವೆಲ್ಲ ಮಾಡುವಾಗ ಜನ ನನ್ನನ್ನ ಫೋಕಸ್ ಮಾಡಿದಾಗ ಏನೋ ಒಂದು ಎನರ್ಜಿ ಸೃಷ್ಟಿ ಆಗ್ತಿತ್ತಲ್ಲ, ವಿಡಿಯೋಗಳ ಮುಖಾಂತರ ಜನ ನಂಗೆ ನೋಡ್ತಾ ಇರೋದು ನೋಡಿ ನನಗೆ ಎನರ್ಜಿ ಸೃಷ್ಟಿ ಆಯ್ತು. ಒಂದ್ 2 ದಿನ ಬಿಟ್ಕೊಂಡು ಮತ್ತೆ ಬಸ್ ಸ್ಟ್ಯಾಂಡ್ ಹೆಂಗೆ ಅಲ್ಲಿ ವ್ಯವಸ್ಥೆ, ಮತ್ತೆ ಈ ಕಡೆ ಹಾಸ್ಪಿಟಲ್ ವ್ಯವಸ್ಥೆ ಏನು, ಶಾಲೆ ವ್ಯವಸ್ಥೆ ಏನು, ಹಾಗೆ ಹೀಗೆ ಅಂತ ಒಂದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಹೋದೆ. ಫೇಸ್ಬುಕ್ ಅಲ್ಲಿ ಕಿತ್ಕೊಂಡ್ಬಿಡ್ತು ಚೆನ್ನಾಗಿ. ಯೂಟ್ಯೂಬ್ ಮಾಡಿಲ್ಲ, ಫೇಸ್ಬುಕ್ ಅಷ್ಟೇ. ಫೇಸ್ಬುಕ್ ಅಲ್ಲಿ ಚೆನ್ನಾಗಿ ಕಿತ್ಕೊಂತು, ಎಲ್ಲಾ ಕಡೆ ಪಬ್ಲಿಸಿಟಿ ಆಯ್ತು ಚೆನ್ನಾಗಿ. ಆಗ 2018ರಲ್ಲಿ ಇದು. ಆಗ ಈಗೆಲ್ಲ ಟ್ರಾವೆಲ್ ವಿಡಿಯೋಸ್ ಅದು ಇದು ಅಂತೆಲ್ಲ ಮಾಡ್ತಾರಲ್ಲ, ಆ ಕಾನ್ಸೆಪ್ಟ್ ಆಗ ನನಗೆ ಟ್ರಾವೆಲ್ ವಿಡಿಯೋಸ್ ಅನ್ನ ಐಡಿಯಾನೂ ಇಲ್ಲ, ಚೆನ್ನಾಗಿ ಆಗ್ತಾ ಇದೆ ಅದು. ಆಗ ಮಾಡದೆ ತುಂಬಾ ಚೆನ್ನಾಗಾಯ್ತು. ಅದಾಗ 1 ವರ್ಷಕ್ಕೆ ಚೆನ್ನಾಗಿ ಆಗಿತ್ತು. ಒಂದು 25,000 ಆಗಿತ್ತು ಸಬ್ಸ್ಕ್ರೈಬರ್ಸ್ ಆಗ ಫೇಸ್ಬುಕ್ಗೆ. ಆದ್ರೆ ವ್ಯೂಸ್ ಎಲ್ಲ ಮಿಲಿಯನ್ ಹೋಗೋದು. ಈಗ ಆಲ್ಮೋಸ್ಟ್ 5 ಲಕ್ಷದ ಹತ್ರ ಬಂದಿದೆ. ಅಲ್ಲ, ಅವಾಗ್ಲೇ 25,000 ಅಂದ್ರೆ ಅವಾಗ್ಲೇ ಒಂಥರ ಅದೇ ಪ್ರೌಡ್ ಫೀಲ್ ಆಗ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಅದೇ ಹೇಳಿದ್ನಲ್ಲ, ಜರ್ನಿ ಹಿಂಗಾಯ್ತು. ಅದ್ರ ಜೊತೆ ಯೂಟ್ಯೂಬ್ ಅಂತ ಇದೆ, ಹಂಗೆ ಹಾಗೆ ಹೀಗೆ ಅಂತ ಜನಗಳು ನೋಡ್ತಾ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ತರ ಎಲ್ಲ ಮಾಡ್ತಾರೆ ಅಂತ ಗೊತ್ತಾಗಿ ಅದೇ ವಿಡಿಯೋ ಅಂತ ಎತ್ತಿ ಯೂಟ್ಯೂಬ್ ಶುರು ಮಾಡಿದೆ. ತುಂಬಾ ಏನು ಓಡ್ತಾ ಇರ್ಲಿಲ್ಲ ಅಲ್ಲೆಲ್ಲ, ಯೂಟ್ಯೂಬ್ ಅಲ್ಲಿ ತುಂಬಾ ಕಡಿಮೆ. ಫೇಸ್ಬುಕ್ ಅಲ್ಲಿ ಹೋದಾಗ ಹೋಗ್ತಾ ಇರ್ಲಿಲ್ಲ, 100-200 ವ್ಯೂಸ್ ಬರ್ತಾ ಇತ್ತು. ಅದ್ರ ಜೊತೆ ಕಿತ್ತಡಿ ಕಿರಣ್ ಜಾಯ್ನ್ ಆದ್ರು ನನ್ನ ಜೊತೆ. ಆಮೇಲೆ ಅಣ್ಣ ಬೈಕಿನ ವಿಡಿಯೋಸ್ ಮಾಡಿದ್ರೆ ಹಿಂಗ್ ಓಡುತ್ತೆ ಹಾಗೆ ಹೀಗೆ ಅಂತೆಲ್ಲ ಐಡಿಯಾ ಕೊಟ್ರು. ಕೆಲಸ ಮಾಡ್ತಾನೆ ಬೈಕ್ ತಗೊಂಡೆ. ಬೈಕ್ ತಗೊಂಡಿದ ತಕ್ಷಣ ಓಡಕ್ ಶುರು ಆಯ್ತು ವಿಡಿಯೋಸ್ಗಳು. ಹಿಂಗೆ ಹೋಗ್ತಾ ಕೊನೆಗೆ ಒಂದ್ ಹಂತದಲ್ಲಿ ಒಂದು ಅವರೇಜ್ ಅಮೌಂಟ್ ಬರಕ್ ಶುರು ಆಯ್ತು. ಆಮೇಲೆ ಸಿನಿಮಾ ಅಂತಾನು ನಮ್ಮ ನೆಕ್ಸ್ಟ್ ಎಲ್ಲ ಇದ್ನಲ್ಲ, ಅವ್ರ ಜೊತೆ ಸೇರ್ಕೊಂಡು ಸಿನಿಮಾ ಅಂತಾನು ಒಂದು ಪ್ಲಾನ್ ಆಗಿತ್ತು. ಸಿನಿಮಾ ಮಾಡ್ತೀವಿ ಅಂದ್ರೆ ನಿನ್ ಕೆಲಸ ಬಿಡ್ಲೇಬೇಕು ಅಂತ ಆಯ್ತು. ಅವಾಗ ಡೆಡಿಕೇಟಿವ್ ಆಗಿ ಸಿನಿಮಾಗೆ ಬಂದೆ. ಕೆಲಸ ಬಿಟ್ಟೆ ಸಿನಿಮಾಗೆ ಬಂದೆ. ಅದ್ರ ಜೊತೆ ಯೂಟ್ಯೂಬ್ ಅಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಇದರಿಂದ ನಾನ್ ಸಂಪಾದನೆ ಮಾಡ್ತಿದ್ದಂಗೆ ಏನ್ ಲೆಕ್ಕಾಚಾರಕ್ಕೇನು ಸಂಪಾದನೆ ಮಾಡ್ತಾ ಇಲ್ಲ. ಬಟ್ ಓಕೆ, ಜನಗಳ ಜೊತೆ ಟಚ್ ಅಲ್ಲಿ ಇದೀನಿ, ವಿಡಿಯೋ ಮಾಡ್ತಾ ಇದೀನಿ. ಈಗ ಎಲ್ಲೇ ಹೋದ್ರು ಜನ ಗುರುತಿಸ್ತಾರೆ, ಜನಗಳು ಸತೀಶ್ ಹಿರೇಗೌಡರು ಬಂದಪ್ಪ ಅಂತ ಮಾತಾಡಿಸ್ತಾರೆ. ದುಡ್ಡು ಸಿಕ್ತಿಲ್ಲ ಅಂತಂದ್ರೆ ಜನಗಳು ಪ್ರೀತಿ ಸಿಗ್ತಾ ಇದೆ. ಅವ್ರು ನನಗೆ ತುಂಬಾ ಗೌರವ ಕೊಡ್ತಾರೆ, ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದಕ್ಕಿಂತ ನಮ್ ಆ ದುಡ್ಡನ್ನೆಲ್ಲ ಯೋಚನೆ ಮಾಡಕ್ಕೂ ಆಗಲ್ಲ. ನಾನು ತೃಪ್ತಿಯಾಗಿ ಕೆಲಸ ಮಾಡ್ತಾ ಇದೀನಿ ಅಷ್ಟೇ. ಈಗ ಯೂಟ್ಯೂಬ್ ಅಲ್ಲಿ ಇದ್ರಿ, ಯೂಟ್ಯೂಬ್ ಅಲ್ಲೇ ಒಳ್ಳೆ ಲಾಗ್ ಮಾಡ್ಕೊಂಡಿದ್ರಿ. ಈ ಸಿನಿಮಾ ಮೇಲೆ ಒಲವೇನ್ ಬಂತು ಸರ್ ತಮ್ಗೆ? ಅದೇ ಮೊದಲೇ ಹೇಳಿದ್ನಲ್ಲ, ನನಗೆ ಆಸಕ್ತಿ ಇದ್ದಿದ್ದೆ ಆಕ್ಟಿಂಗ್. ಆದ್ರೆ ನಾನು ಆಕ್ಟಿಂಗ್ ಮಾಡಿದ್ರೆ ನನಗೆ ಕ್ಯಾಮ್ರಾ ಹಿಡಿಯೋರು ಯಾರು ಇರ್ಲಿಲ್ಲ. ಹಾಗಾಗಿ ನಾನೇ ಕ್ಯಾಮ್ರಾ ಹಿಡಿದೆ, ಯಾರನ್ನಾರು ಮುಂದೆ ನಿಲ್ಲಿಸ್ತಿದ್ದೆ, ಕ್ಯಾಮ್ರಾ ಮುಂದೆ ಇಡ್ಸಿ. ಅನಿಮೇಷನ್ ಅಷ್ಟೇ ಅಲ್ವಾ, ಯಾವ್ದೋ ಒಂದು ಗೊಂಬೆ ನಿಡ್ಸಿ ಆಕ್ಟಿಂಗ್ ಮಾಡಿಸ್ತಾ ಇದ್ದೆ ಕಂಪ್ನಿಗಳಲ್ಲಿ. ಇಲ್ಲಿ ಬಂದೆ, ಅಟ್ಲೀಸ್ಟ್ ಲೈವ್ ಅಲ್ಲಿ ಯಾರನ್ನ ಮುಂದೆ ಇಟ್ಟು ಮಾಡಿಸ್ತಾ ಇದ್ದೆ. ನನಗೆ ಮಾಡ್ಬೇಕು ಅಂತ ಆಸೆ ಇರ್ತಿತ್ತು, ನನಗೆ ಕ್ಯಾಮ್ರಾ ಹಿಡಿಯೋರು ಯಾರು. ಆ ವರ್ಕ್ ಮಾಡ್ಬೇಕು ಅನ್ನೋ ಆಸೆ. ಈಗ ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡ್ಬೇಕು, ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ರೆ ಕ್ಯಾಮ್ರಾನು ಚೆನ್ನಾಗಿ ವರ್ಕ್ ಮಾಡ್ಬೇಕು. ಅದೇ ಕ್ಯಾಮ್ರಾ ವರ್ಕ್ ಮಾಡಕ್ ಹೋದ್ರೆ ನಾನು ಆಕ್ಟಿಂಗ್ ಮಾಡಕ್ ಆಗಲ್ಲ. ಈಗ ಎಷ್ಟೋ ಸರಿ ನಾನು ಕ್ಯಾಮ್ರಾಮನ್ ಕರ್ಸಿದ್ರು ನನಗೆ ಅನ್ಸಿರೋ ಕ್ಯಾಮ್ರಾ ವರ್ಕ್ ಆಗಿರಲ್ಲ. ರೀಸೆಂಟ್ ಆಗಿ ಫುಲ್ ಫ್ಲೆಡ್ಜ್ ಆಗಿ ಕರ್ಮ ಅಂತ ಒಂದು ರೀಸೆಂಟ್ ಆಗಿ ಶಾರ್ಟ್ ಫಿಲ್ಮ್ ಮಾಡಿದೆ ನೋಡಿ, ಅದ್ರಲ್ಲಿ ಒಂದ್ ಸ್ವಲ್ಪ ಆಕ್ಟ್ ಮಾಡಿದೀನಿ. ಈಗ ಇನ್ ಮುಂದಕ್ಕೆ ಮಾಡ್ಬೇಕು ಅಂತ. ಹಂಗಾಗಿ ಒಂದ್ ಸ್ವಲ್ಪ ಅವತಾರಗಳು ನನ್ನ ವ್ಲಾಗ್ಸ್ ಅಲ್ಲಿ ಇತ್ತೀಚೆಗೆ ಮೀಸೆ ಇರುತ್ತೆ, ಮೀಸೆ ಇರಲ್ಲ, ಗಡ್ಡ ಚೇಂಜ್ ಆಗುತ್ತೆ. ಯಾಕಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ರೋಲ್ ನ ಪ್ಲೇ ಮಾಡ್ತಾ ಇದೀನಿ.
ಅಂದ್ರೆ ನನಗೆ ಆಗಿದ್ದಿದ್ದ ಆಸೆನ ಈಗ ತೀರ್ಸ್ಕೊಳ್ಳೋ ಪ್ರಯತ್ನ ಈಗ ಮಾಡ್ತಾ ಸ್ಟಾರ್ಟ್ ಮಾಡಿದೀನಿ ಈಗ ಅಷ್ಟೇ. ಅದೇ ಚಿಕ್ಕ ಹುಡುಗನಲ್ಲಿ 3ನೇ ಕ್ಲಾಸಿಂದ ಉಟ್ಕೊಂಡಿದ್ದ ಆಸೆನ ಇವಾಗ 40 ವರ್ಷ ಆದ್ಮೇಲೆ ಮಾಡಕ್ಕೆ ಪ್ರಯತ್ನ ಕನಸು ಕಂಡಿದೀನಿ. ಅದನ್ನ ಈ ಕನಸು ಕಂಡಿರೋದ್ರಲ್ಲಿ ಒಂದ್ ದಡ ತಲುಪಿದೀನಿ. ಹ್ಮ್. ಇನ್ನೊಂದ್ ಕನಸು ಬಾಕಿ ಇದೆ, ಅದನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಈಗ ಹೆಂಗಾಗಿತ್ತು ಅಂದ್ರೆ ನಾನು ಪ್ರೀತಿ ಗಳಿಸಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಹ್ಮ್. ಅಂದ್ರೆ ಜೀವನದಲ್ಲಿ ಒಂದ್ ಹಂತಕ್ಕೆ ಬರಕ್ಕೆ ಅವೆಲ್ಲ ಬರೋ ವರ್ಷದಿಗೆ 40 ವರ್ಷ ಆಯ್ತು. ಈಗ ಹೀರೋ ಆಗ ಅಂತ ಏಜು ಏನೋ ಹೇಳಕ್ಕಾಗಲ್ಲ, ಬಟ್ ಸ್ಟಿಲ್ ಏನೋ ಒಂದ್ ಮಾಡ್ಬೋದು ಅಂತ ಅನ್ಸಿದೆ. ಇನ್ನು ಒಂದ್ ಸ್ವಲ್ಪ ಆಸೆ ತೀರ್ಸ್ಕೊಳಕ್ಕೆ ಮನುಷ್ಯ ನನ್ಗೆ ಇದಾಗ್ಬೇಕು ಅಂತ ಒಂದ್ ಆಸೆ ಇತ್ತಲ್ಲ ಲೈಫಲ್ಲಿ. ಅದೊಂದ್ ಮಾಡಿದ್ರೆ ಲೈಫಲ್ಲಿ ನಾನು ಅನ್ಕೊಂಡಿದ್ದೆಲ್ಲ ಮಾಡಿದೆ ಅನ್ನೋ ಒಂದು ಸ್ಟೇಜಿಗೆ ಹೋಗ್ತೀನಿ. ಹಂಗಾಗಿ ಈಗ ಸ್ಟಾರ್ಟ್ ಮಾಡಿದೀನಿ, ಮುಂದಕ್ಕೆ ನೋಡ್ಬೇಕು. ಇದು ನಿಮ್ಮ ಲವ್ ಜರ್ನಿ ಯಾವ ತರ ಇತ್ತು ಸರ್? ಲವ್ ಜರ್ನಿ ಅಂದ್ರೆ ಹೆಂಗಾಯ್ತು ಲವ್? ಅವರು ಫಸ್ಟ್ ಟೈಮ್ ಎಲ್ಲಿ ನೋಡಿದ್ದು? ಅವರು ಆಕ್ಚುಲಿ ಕಾಲೇಜ್ಗೆ ಹೋಗ್ತಾ ಇದ್ರು, ನಾನು ಈಗ ಆರ್ಕೆಸ್ಟ್ರಾಗೆ ಹೋಗ್ತಿದ್ದೆ ಅಂದಲ್ಲ, ಅಲ್ಲೇ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡುವು ನಾವು. ಆ ಡ್ಯಾನ್ಸ್ಗೆ ಅವ್ರ ಕಾಲೇಜ್ಗೆ ಯಾವ್ದೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಡ್ಯಾನ್ಸ್ ಹೇಳ್ಕೊಡ್ಬೇಕು ಅಂತ ಬಂದಿತ್ತು. ಅದನ್ನ ಅವ್ರಿಗೆ ಹೇಳ್ಕೊಡಕ್ ಹೋದಾಗ ಪರಿಚಯ ಆಗಿದ್ದು. ಹಾಗೆ ಮಾತಾಡಿದ್ವು ಅಷ್ಟೇ. ಅಷ್ಟು ಬಿಟ್ರೆ ತುಂಬಾ ನಾವು ಯಾವತ್ತು ಮದುವೆ ಆಗೋವರೆಗೂ ಸುತ್ತಾಡಿದವರು ಅಲ್ಲ, ಇದು ಮಾಡಿದವರು. ವಿಲೇಜ್ ಲವ್ ಸ್ಟೋರಿ ನಮ್ದು, ಏನಿದ್ರು ಫೋನ್ ಕಾಲ್, ಟೆಲಿಫೋನ್ ಗೆಳತಿ, ಆತರ ಫೋನಲ್ಲೇ ನಮ್ದು ಪರಿಚಯ. ಅದು ನಮ್ ಬಾಂಧವ್ಯ ನಮ್ಗೆ ಫೋನಲ್ಲೇ ಮಾತಾಡಿ ತುಂಬಾ ಬೆಳೆದಿದ್ರಿಂದ ಅವರು ಮನೇಲಿ ಯಾರನ್ನೇ ಗಂಟು ತೋರ್ಸಿದ್ರು ಇವರು ಯೋಚನೆ ಮಾಡ್ತಾ ಕೂರೋರು, ನನಗೆ ಯಾರನ್ನೇ ತೋರ್ಸಿದ್ರು ನಾನು ಇಲ್ಲಿ ಕೊರಗ್ತಾ ಕೂರುವೆ. ಇವೆಲ್ಲ ನೋಡಿ ನಾನು ಕೊನೆಗೆ ಒಂದು ಹಂತದಷ್ಟು ಸಮಯ ಕಳೆದಾಗ ನಾನು ಸ್ಟೇಬಲ್ ಆಗಿ ನಿಂತಿದ್ದೀನಿ ಅಂತ ಗೊತ್ತಾದಾಗ ಅವ್ರ ಪೇರೆಂಟ್ಸ್ ನನಗೆ ಮದುವೆ ಮಾಡ್ಕೊಟ್ರು. ಆದ್ರೂ ಆಸ್ತಿ ಮಾಡಿರ್ಲಿಲ್ಲ ನನಗ, ಅವತ್ತು ಸ್ಟೇಬಲ್ ಆಗಿ ನಿಂತಿದ್ದೆ ಅಷ್ಟೇ. ಒಂದ್ ಸಣ್ಣ ಪುಟ್ಟದ ಏನೇನೋ ಒಂದ್ ಸೈಟ್ಗೆ ಇನ್ವೆಸ್ಟ್ ಮಾಡೋದು ಅದು ಇದು ಮಾಡೋ ಪ್ರಯತ್ನದಲ್ಲಿದ್ದೆ ಅದಷ್ಟೇ. ಆದ್ರೂ ನಮ್ಮ ವೈಫ್ ಅಕ್ಕನ ಮನೆ ಕಡೆ ನೋಡಿದಾಗ ಅವ್ರಿಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಆದ್ರೂ ದೊಡ್ಡ ಮನ್ಸು ಮಾಡಿ ನನಗ್ ಕೊಟ್ರು ಇದನ್ನ. ಇವತ್ತು ಆ ನಂಬಿಕೆ ಅವ್ರಿಗಿದೆ. ನನ್ನ ಇವಾಗಿರೋ ಸಕ್ಸಸ್ ಅವಾಗಿರ್ಲಿಲ್ಲ, ಸಕ್ಸಸ್ ಇನ್ನೂ ಒಂದೊಂದು ಬುನಾದಿ ಆಗ್ತಾ ಇದೆ. ಇವತ್ತು ಅಲ್ಲ, ಅವನ್ಗೆ ಮದುವೆ ಮಾಡ್ಕೊಟ್ಟಿದ್ಕು ನಮ್ ಹುಡುಗಿ ಇಷ್ಟಪಟ್ಟು ಮದುವೆ ಆಗಿದ್ದು ಹುಡುಗ ಪರವಾಗಿಲ್ಲ ಅನ್ನೋ ರೀತಿ ಒಂದು ನಂಬಿಕೆನ ಗಳಿಸ್ಕೊಂಡಿದೀವಿ ಇವತ್ತು. ಅಂದ್ರೆ ನೀವೇ ಹೋಗಿ ಹೆಣ್ ಕೇಳಿದ್ದ ಇಲ್ಲ? ನಾನ್ ಬೇರೆಯವ್ರ ಕಡೆಯಿಂದ ಕೇಳಿಸಿದ್ದೆ. ಯಕ್ಷಿತ್ ಅವ್ರ ತಂದೆ ಇದ್ರಲ್ಲ, ಅವ್ರು ಆಕ್ಚುಲಿ ಎಲ್ಲ ನಿಂತು ಮಾಡಿಸಿದ್ದು ಪ್ರತಿಯೊಂದನ್ನು. ಹಂಗಾಗಿ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಮತ್ತೆ ಸಿಂಗಾಪುರ್. ಅವರು ನನ್ ಬಗ್ಗೆ ತುಂಬಾ ಹೇಳಿದ್ರು ಆಕ್ಚುಲಿ ಅವ್ರ ತಂದೆ. ನನ್ ತರನೇ ಅವ್ರು ಕಷ್ಟಜೀವಿ ಆಕ್ಚುಲಿ. ನನಗೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಮೇಲ್ ಬಂದಂತವ್ರು ಅವ್ರ ತಂದೆ ಧರ್ಮಪ್ಪ ಅವರು. ಅವ್ರು ನನ್ನ ಬಗ್ಗೆನೂ ತುಂಬಾ ಹೇಳಿದ್ರು, ಈ ಹುಡುಗ ನನ್ ತರನೇ ಕಷ್ಟಪಡ್ತಾನೆ, ಮುಂದೊಂದಿನ ಮೇಲ್ ಬರ್ತಾನೆ, ಮಾಡ್ಕೊಡಿ ಹಾಗೆ ಹೀಗೆ ಅಂತ ಹೇಳಿ. ಆಮೇಲೆ ಅವ್ರು 1 ವರ್ಷ ಆದ್ಮೇಲೆ ಒಪ್ಪಿ ಮಾಡ್ಕೊಟ್ಟಿದ್ರು. ಅಂದ್ರೆ ನೀವು ಪ್ರಪೋಸಲ್ ಕಳಿಸಿ 1 ವರ್ಷ ಆದ್ಮೇಲೆ ಮಾಡ್ಕೊಟ್ಟಿದ್ದು. ಇವಾಗ ಹೇಗಿದೆ ಸರ್ ಜೀವನ, ಸಂಸಾರ? ಜೀವನ ಚೆನ್ನಾಗಿದೆ. ಇನ್ನೇನು ಅರ್ಧ ಲೈಫ್ ಕಳ್ಕೊಂಡ್ ಬಂದಿದೀವಿ. ಮುಂದೆ ಚೆನ್ನಾಗಿದೆ, ಚೆನ್ನಾಗಿ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ ಫ್ಯಾಮಿಲಿ ಲೈಫ್ ಅಲ್ಲಿ. ಇವಾಗ ನೀವು ಒಬ್ರು ಯೂಟ್ಯೂಬರ್ ಆಗಿದ್ರಿ, ಇವಾಗ ಪೂಜಾ ಕೇರಾಜ್ ಅವರು ಯೂಟ್ಯೂಬರ್. ಯಾಕೆಂದ್ರೆ ನಾನು ಯೂಟ್ಯೂಬ್ ಮಾಡ್ಬೇಕು ಅಂತ ನಿಮ್ಮನ್ನ ನೋಡಿ ಆಸಕ್ತಿ ಬಂದಿದ್ದ? ಅಲ್ಲ, ನನ್ನ ನೋಡಿ ಆಸಕ್ತಿ ಬರ್ದಿದ್ದಲ್ಲ ಅವ್ರಿಗೆ. ನಾವೊಂದ್ ಕೆಲಸ ಮಾಡ್ತಾ ಇದೀವಿ ಅಂದಾಗ ನಿಮ್ಮ ಕೆಲಸ ನಿಮ್ಮ ಪಾರ್ಟ್ನರ್ಗೆ ಅರ್ಥ ಆಗ್ಬೇಕು ಅಂದ್ರೆ ನಮ್ ಕೆಲಸದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಬೇಕು ಯಾವತ್ತು. ಕೆಲವೊಂದ್ಸರಿ ಏನಾಗುತ್ತೆ, ನೀವ್ ಏನೇ ಕೆಲಸ ಮಾಡಿದ್ರು ಬೈತಾ ಇರ್ತಾರೆ ಮನೆ. ನಾವ್ ಏನ್ ಮಾಡ್ತಿದ್ವಿ ಅಂತ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಕಿಚಿ ಕಿಚಿ ನಾವ್ ಮಾಡೋ ಕೆಲಸ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದಾಗ ಒಂದು ಸಂಸಾರಸ್ಥರಿಗೆ ತುಂಬಾ ಕಷ್ಟ ಅದನ್ನ ಹ್ಯಾಂಡಲ್ ಮಾಡೋದು. ಅಂತ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ ಕೆಲ್ಸಕ್ಕೆ ಅವ್ರನ್ನೇ ಇನ್ವಾಲ್ವ್ ಮಾಡ್ಬೇಕು. ಅವರು ಆ ಕೆಲಸದಲ್ಲಿ ಇನ್ವಾಲ್ವ್ ಆದಾಗ ಕೆಲಸ ಏನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅವ್ರನ್ನೂ ಒಬ್ರು ಯೂಟ್ಯೂಬರ್ ಆಗಿ ಮಾಡಾಕ್ತಿ. ಈಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನಮ್ದು ಇಬ್ರದ್ದು ಚೆನ್ನಾಗಿ ಹೋಗ್ತಾ ಇದೆ ಹಂಗೆ. ಹಾಗಾಗಿ ನಮ್ಗೆ ಕೆಲಸದ ವಿಚಾರದಲ್ಲಿ ಏನು ಏರೋಪೇರು ಅನ್ನೋದೇನಿಲ್ಲ. ಈಗ ಒಟ್ಟಿಗೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.